ರೆಡ್ಡಿಯನ್ನ ನೀವು ಅಯ್ಯಯ್ಯೋ ರಾಮಲಿಂಗಾರೆಡ್ಡಿಯನ್ನ ಮನವೊಲಿಸೋದಕ್ಕೆ ಸಾಧ್ಯ ಇದೆಯಾ? ಸುಮ್ಮನೆ ಕೂತು ಮಜಾ ತಗೋತಾ ಇದ್ದಾರಾ ಸಿದ್ದರಾಮಯ್ಯ? ನಿನ್ನೆ ಟ್ರೇಡ್ ಮಿಲ್ ಮೇಲೆ ಫುಲ್ ರನ್ನಿಂಗ್. ಇವತ್ತು ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೇಳಿ ಫುಲ್ ಶೈನಿಂಗ್. ದೈವ ಭಕ್ತ ಡಿಕೆಶಿಗೆ ನೆಮ್ಮದಿ ಸಿಗೋದು ಯಾವಾಗ? ಸಿಎಂ ಆಗುವ ಮುಂಚೆ ಸಿಎಂ ಗಾದಿಗಾಗಿ ಹೊಡೆದಾಟ. ಸಿಎಂ ಆದ ನಂತರ ಸಿದ್ದು ಟೀಮ್ ಜೊತೆ ಹಾಕಿ ಆಟ. ಸಿಎಂ ಡಿಕೆಗೆ ನೆಮ್ಮದಿ ಕೊಡುವ ಆರಾಧ್ಯ ದೈವ ಅಜ್ಜಯ್ಯ. ನನ್ನ ಕೊರಳಿಗೆ ಹೂಮಾಲೆ ಹಾಕಬೇಡಿ, ಕೆರೆತ ಶುರುವಾಗುತ್ತೆ, ಅಲರ್ಜಿ ಆಗುತ್ತೆ, ದಯವಿಟ್ಟು ಬಂದು ಸುಮ್ಮನೆ ಕೈ ಕೊಟ್ಟು ಹೋಗಿ ಅಂತ ಹೇಳಿದ್ದ ಡಿಕೆಗೆ ಕೆರೆತ ಬಿಡಿ ನಿದ್ದೆನೂ ಇಲ್ದಂಗಾಯ್ತು. ತನ್ನ ಸಚಿವ ಸಂಪುಟದಲ್ಲಿ ಒಬ್ಬೊಬ್ಬರಾಗಿ ರಾಜೀನಾಮೆ ಅನ್ನೋ 4 ಅಕ್ಷರವನ್ನ ಪ್ರಯೋಗ ಮಾಡಿ ಪಾಪ ಡಿಕೆರಂತಹ ಸಣ್ಣ ಹೃದಯಕ್ಕೆ ಯಾಕ್ರಯ್ಯ ಗಾಯ ಮಾಡ್ತಿದ್ದೀರಾ? ಡಿಕೆ ಶಿವಕುಮಾರ್ ಅವರದ್ದು ತಪ್ಪಿದೆಯಾ ಅಂತ ಕೇಳಿದ್ರೆ ಹೌದು, ನಿರ್ಧಾರದಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಜಿಂದಾಬಾದ್ ಕೂಗುವವರನ್ನಾದ್ರೂ ಕೂಡ ಸಂಪಾದನೆ ಮಾಡ್ಕೋಬೇಕಿತ್ತಲ್ಲ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಡಬೇಕಾದ್ರೆ ಅವರ ಕಾರನ್ನು ಹೋಗದಂತೆ ತಡೆದು ಅವರ ಮೇಲಿದ್ದಂತಹ ಪ್ರೀತಿ ತೋರ್ಸಕ್ ಸಾವಿರಾರು ಜನ ಸೇರ್ಕೊಂಡಿದ್ರು. ಆದ್ರೆ ರಾಜೀನಾಮೆ ಕೊಡುವಾಗ ಏಕಾಂಗಿಯಾಗಿದ್ದ ಡಿಕೆ ಶಿ ಪಕ್ಕದಲ್ಲಿ ನಿಂತ್ಕೊಂಡು ಏನು ಆಗೋದಿಲ್ಲ ಡಿಕೆ ಸಾಹೇಬ್ರೆ, ನಾವಿದೀವಿ ಅಂತ ಹೇಳೋನೊಬ್ಬ ಇದ್ನ? ಇಲ್ಲ. ಮಾಗಡಿ, ರಾಮನಗರ, ಕುಣಗಲು ಅವೆಲ್ಲ ಆಮೇಲೆ. ಆದ್ರೆ ಈಗ ಡಿಕೆ ಶಿವಕುಮಾರ್ ಈಗ ನಗರಾಭಿವೃದ್ಧಿ ಸಚಿವನೂ ಅಲ್ಲ, ಜಲಸಂಪನ್ಮೂಲ ಸಚಿವನೂ ಅಲ್ಲ, ಬದಲಾಗಿ ಒಬ್ಬ ಸಿಎಂ, ಒಂದು ರಾಜ್ಯದ ಮುಖ್ಯಮಂತ್ರಿ. ಅವರ ತಲೆಯ ಮೇಲೆ ಸಾವಿರಾರು ಟನ್ಗಳಷ್ಟು ಜವಾಬ್ದಾರಿಗಳಿದ್ದಾವೆ. ಇಲ್ಲಿ ಯಾಮಾರೋದಕ್ಕಾಗೋದಿಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ಲವಲೇಶದಷ್ಟು ನಿರ್ಲಕ್ಷ್ಯಗಳನ್ನು ತೋರಿಸೋದಕ್ಕೆ ಸಾಧ್ಯ ಇಲ್ಲ. ನೀವು ಕಳಕಂಡಿದ್ದು ರೆಡ್ಡಿ ಸಮುದಾಯದ ಬಹುದೊಡ್ಡ ರೆಡ್ಡಿಯನ್ನ, ಸಣ್ಣ ಉಳ್ಕಡ್ಡಿನಲ್ಲ. ನೀವು ಕಳ್ಕತ್ತಾ ಇರೋದು 8 ಬಾರಿ ಬೇರೆ ಬೇರೆ ರೂಪದಲ್ಲಿ ಆಯ್ಕೆಯಾಗಿದ್ದ KH ಮುನಿಯಪ್ಪರಂತಹ ಕೇಂದ್ರ ಕಂಡ, ರಾಜ್ಯ ಕಂಡ, ವಿಧಾನ ಪರಿಷತ್ತು ಕಂಡ ಅತಿ ದೊಡ್ಡ ಪರಿಷತ್ತನ್ನು ನೀವು ಕಳ್ಕತ್ತಾ ಇದ್ದೀರಿ. KH ಮುನಿಯಪ್ಪರ ಮುಖದಲ್ಲೊಂದು ಚಿಂತಾಕ್ರಾಂತತೆ ಇತ್ತು. ನಿನ್ನೆ ದಿನ ರೆಡ್ಡಿ ಮುಖದಲ್ಲಿದ್ದ, ರೆಡ್ಡಿ ಭಾವ ಭಿತ್ತಿಯಲ್ಲಿ ಅಳವಡಿಕೆಯಾಗಿದ್ದಂತಹ ಅದೇ ಟೆನ್ಷನ್ನು ಮುನಿಯಪ್ಪನವರ ಮುಖದಲ್ಲೂ ಇತ್ತು. ನಾಳೆ ದಿನ KJ ಜಾರ್ಜ್ ಮುಖದಲ್ಲಿ ಇರಲ್ಲ ಅಂತ ಏನು ಗ್ಯಾರಂಟಿ? ಸಿದ್ದರಾಮಯ್ಯರ ಶಿಷ್ಯರನ್ನೇ ತನ್ನ ಅಖಾಡದಲ್ಲಿ ಮಿನಿಸ್ಟರ್ ಮಾಡಿರತಕ್ಕಂತಹ ಡಿಕೆ ಶಿವಕುಮಾರ್ ಅವರಿಗೆ ದಿನಕ್ಕೊಂದು ಟೆನ್ಷನ್ ಅಲ್ಲ, ಸೆಕೆಂಡಿಗೂ ಒಂದೊಂದು ತರಹದ ಟೆನ್ಷನ್ಗಳು ಕಾಡ್ತಾ ಇದೆ. ಚಲುವರಾಯ ಸ್ವಾಮಿರಂತಹ ವ್ಯಕ್ತಿತ್ವವನ್ನ ನೀವು ಪಕ್ಕದಲ್ಲಿ ಇಟ್ಕೊಳ್ಳಿಲ್ಲ. ಮಹದೇವಪ್ಪನಂತಹ ವ್ಯಕ್ತಿತ್ವವನ್ನು ಕೂಡ ಅಕ್ಕ ಪಕ್ಕದಲ್ಲಿ ಸುಳಿಯೋದಕ್ಕೂ ಬಿಡಲಿಲ್ಲ. ಇನ್ನು ಸತೀಶ್ ಜಾರಕಿಹೊಳಿರಂತಹ ಅಥಣಿ ಸಾಹುಕಾರ, ಬೆಳಗಾವಿ ಸಾಹುಕಾರ, ಆ ಮನುಷ್ಯನಿಗೆ KPCC ಅನ್ನೋ 4 ಅಕ್ಷರ ಕೊಡ್ತೀನಿ ಅಂತ ಹೇಳಿ ಅದ್ಯಾವುದೋ ಖಾತೆಯನ್ನು ಕೊಟ್ಟಿಟ್ಟಿದ್ದೀರಿ. ಆ ಮನುಷ್ಯ ಮಾತ್ರ 90 ಡಿಗ್ರಿ ಬಾಗಿ ನಿಂತೈತೆ. ಇನ್ನೇನಾದ್ರೂ ಸ್ಟ್ರೈಟ್ ಆಗಿ ನಿಂತ್ರೆ ಅಲ್ಲೂ ಒಂದು ತರಹದ ಬಿರುಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಸಂತೋಷ್ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ. ಸಂತೋಷ್, ಡಿಕೆ ಕೋಟೆಯಲ್ಲಿ ಏನೇನು ಆಗ್ತಾ ಇದೆ? ಈ ರಾಜಕಾರಣ ಅನ್ನೋದೊಂದು ಗಾಜಿನ ಮನೆ ಇದ್ದ ಹಾಗೆ 4 ಕಡೆಯಲ್ಲಿ ಡ್ಯಾಮೇಜ್ ಆಗಬಾರದು ಅನ್ನೋದನ್ನು ಬಯಸ್ತಾರೆ. ಆದ್ರೆ ಇಲ್ಲಿ 10 ಕಡೆಯಲ್ಲಿ ಡ್ಯಾಮೇಜ್ ಆಗ್ತಾ ಇದೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಸಂತೋಷ್? ಸಾಹಿಲ್, ಸಿಎಂ ಕುರ್ಚಿ ಒಂದು ರೀತಿಯಲ್ಲಿ ಕಾದ ಕಾವಲಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈವರೆಗೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು, ಸಿಎಂ ಕುರ್ಚಿಯನ್ನ ಒಂದು ಬಾರಿ ಆದರೂ ಏರಬೇಕು ಅನ್ನುವಂತಹ ಒಂದು ಕನಸನ್ನ ಕಂಡಿದ್ರು. ಆ ಕನಸು ಸಾಕಾರ ಆಯಿತು, ನಿಜ. ಸಿದ್ದರಾಮಯ್ಯನವರು ರಾಜೀನಾಮೆ ಸಲ್ಲಿಕೆ ಮಾಡಿದ್ರು. ಸುಸೂತ್ರವಾಗಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಆದರೆ ಈಗ ಸರ್ಕಾರದಲ್ಲಿ ಹಿಡಿತ ಯಾರದ್ದಿರಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆ ಒಂದು ಫೈಟ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ.
ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಆ ಆಭಾಸ, ಆ ಒಂದು ಭಾವನೆ ಅಂದರೆ ಯಾವ ರೀತಿಯಾಗಿ ಸಿ ಎಂ ಕುರ್ಚಿ ಸುಡತ್ತೆ ಅನ್ನುವಂತಹ ಒಂದು ವಿಚಾರ ಏನಿದೆ, ಆ ಒಂದು ಸಿ ಎಂ ಕುರ್ಚಿ ಮೇಲೆ ಕೂರಬೇಕಾದ್ರೆ ಏನೇನೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ, ಯಾವ್ಯಾವ ಸಮಸ್ಯೆಗಳು ಬಂದು ತಲೆ ಮೇಲೆ ಬೀಳುತ್ತೆ, ಇದೆಲ್ಲವೂ ಕೂಡ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಅರ್ಥ ಆಗೋದಕ್ಕೆ ಆರಂಭ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೀಗಾಗಿ ನೋಡಿ, ಈಗಾಗಲೇ ಸರ್ಕಾರ ರಚನೆಯಾಗಿ ಅಂದರೆ ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣ ಮಾಡಿ 48 ಗಂಟೆಗಳು ಆಗ್ತಾ ಇದ್ದಂತೆ ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ, ಮತ್ತೊಂದು ಕಡೆಯಲ್ಲಿ KH ಮುನಿಯಪ್ಪ ಅವರು ಕೂಡ ರಾಜೀನಾಮೆ ಸಲ್ಲಿಸ್ತೀನಿ ಅಂತ ಅವರು ಕೂಡ ಮಾತನಾಡಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಇನ್ನೂ ಅನೇಕ ಘಟಾನುಘಟಿ ನಾಯಕರು ನಮಗೆ ಇದೇ ಖಾತೆ ಬೇಕು ಅಂತ ಅವರು ಕೂಡ ಪಟ್ಟು ಹಿಡಿಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅಂದರೆ ಇದು ಸರ್ಕಾರದಲ್ಲಿ ಯಾರ ಹಿಡಿತ ಇರಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇರುವಂತಹ ರಾಜಕೀಯ ಚದುರಂಗದಾಟ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ಸಿದ್ದರಾಮಯ್ಯನವರು ತುಂಬ ಮೌನವಾಗಿ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ರು. ಆದರೆ ಸಿದ್ದರಾಮಯ್ಯನವರು ಮೌನವಾಗಿ ತೆರಳಿದ್ದಾರೆ ಅಂತಂದ ಮೇಲೆ ಅವರು ಯಾವುದೇ ರೀತಿಯಲ್ಲೂ ಕೂಡ ಸರ್ಕಾರದಲ್ಲಿ ಪ್ರಭಾವವನ್ನು ಅವರು ಇರಿಸ್ಕೊಳ್ಳೋದಿಲ್ಲ ಅಂತ ಹೇಳೋದಕ್ಕಾಗಲ್ಲ. ಇದೇ ಕಾರಣಕ್ಕಾಗಿ ಈಗ ಯಾರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಸರ್ಕಾರದ ಮೇಲೆ, ಅಂದರೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇಂಥದ್ದೇ ಖಾತೆ ಬೇಕು ಅಂತ ಯಾರ್ಯಾರು ಒತ್ತಡವನ್ನು ಹೇರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯನವರ ಆಪ್ತ ನಾಯಕರು, ಈವರೆಗೆ ಡಿ ಕೆ ಶಿವಕುಮಾರ್ ಅವರಿಂದ ತುಂಬ ಅಂತರ ಕಾಯ್ದುಕೊಂಡಿರುವಂಥ ನಾಯಕರು. ಅವರನ್ನು ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಸಮಾಧಾನ ಪಡಿಸ್ತಾರೆ, ಯಾವ ರೀತಿಯಾಗಿ ಅವರ ಮನವೊಲಿಸ್ತಾರೆ, ಯಾವ ರೀತಿ ಖಾತೆ ಹಂಚಿಕೆ ಮಾಡ್ತಾರೆ, ಅವರ ಮನವೊಲಿಸಿ ತಮ್ಮ ಜೊತೆಗೆ ಅವರನ್ನು ಇರಿಸ್ಕೊಂಡು ಸುಭದ್ರವಾಗಿ 2 ವರ್ಷಗಳವರೆಗೆ ಸರ್ಕಾರವನ್ನು ರಚನೆ ಮಾಡ್ತಾರೆ, ಈ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ಇದರ ಜೊತೆಗೆ ನೋಡಿ, ಡಿ ಕೆ ಶಿವಕುಮಾರ್ ಅವರು ಅರ್ಜುನ ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ಆದರೆ ಇಲ್ಲಿ ಹೈಕಮಾಂಡು ಕೃಷ್ಣನ ಒಂದು ಜಾಗದಲ್ಲಿ ಇದೆಯಾ, ಅಥವಾ ಡಿ ಕೆ ಸಿದ್ದರಾಮಯ್ಯನವರು ಕೃಷ್ಣನ ಒಂದು ಸ್ಥಾನದಲ್ಲಿ ಇದ್ದುಕೊಂಡು ರಥವನ್ನು ಮುನ್ನಡೆಸ್ತಾ ಇದ್ದಾರಾ, ಅಂದರೆ ಈ ಸರ್ಕಾರದ ರಥವನ್ನು ಮುನ್ನಡೆಸ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ಇದಕ್ಕೆ ಸಾಯಂಕಾಲದ ಒಳಗಾಗಿ ಉತ್ತರ ಸಿಗುತ್ತೆ. ಯಾಕಂದರೆ ಒಂದು ಕಡೆ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ, ಅದೇ ಸಂದರ್ಭದಲ್ಲಿ ಈ ರಾಜೀನಾಮೆಯ ಪರ್ವ ಶುರುವಾಗಿರುವಂಥದ್ದು, ಈ ಅಸಮಾಧಾನ ಆಂತರಿಕ ಕಚ್ಚಾಟ ಆರಂಭ ಆಗಿದೆ. ಇದಕ್ಕೆ ಯಾವ ರೀತಿಯಾಗಿ ಫುಲ್ ಸ್ಟಾಪ್ ಬೀಳತ್ತೆ ಅನ್ನುವಂಥದ್ದು ಕೂಡ ಸಾಯಂಕಾಲದವರೆಗೆ ಗೊತ್ತಾಗುತ್ತೆ. ಅಂದರೆ ಹೈಕಮಾಂಡು ಹಿಡಿತವನ್ನು ಹೊಂದಿದೆಯಾ, ಅಥವಾ ಸಿದ್ದರಾಮಯ್ಯನವರು ಈವರೆಗೂ ಕೂಡ ತಮ್ಮ ಪ್ರಭಾವವನ್ನು ಹೊಂದಿದಾರಾ,